ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನೀರು ಚೆನ್ನಾಗಿ ಕಾದ ಮೇಲೆ ತುಂಬ ಚೆನ್ನಾಗಿ ಕಾಯಬೇಕು. ನೀರು ಕಾದ ಮೇಲೆ ಬೇಳೆನ ತೊಳ್ಕೊಂಡು ನೀರಿಗೆ ಹಾಕಬೇಕು. ಆಮೇಲೆ ಬೇಳೆ ಬೆಂದ ಮೇಲೆ ಬೇಳೆನ ಬಸ್ಕೊಬೇಕು. ನಾನು 2 kg ಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ 1 kgಯಷ್ಟು ಬೆಲ್ಲ ಹಾಕಿದ್ದೀನಿ. ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾವು ಸ್ವಲ್ಪ ಕಡಿಮೆ ತಿಂತೀವಿ, ಹಾಗಾಗಿ 1 kg ಬೆಲ್ಲ ಹಾಕಿದ್ದೀನಿ. ಒಂದು 4 ಕಪ್ಪು ಕಾಯಿ ತುರಿನ ತೊಳೆದು ಹಾಕ್ಕೊಂಡಿದ್ದೀವಿ. ಆಮೇಲೆ ಬೇಳೆ ಜೊತೆಗೆ ಬೆಲ್ಲ ಮತ್ತು ಕಾಯಿನ ಹಾಕಬೇಕು. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಮತ್ತು ಗಸಗಸೆನ ಸ್ವಲ್ಪ ಬಿಸಿ ಮಾಡಿಕೊಂಡು 2 ಪುಡಿ ಮಾಡಿ ಹಾಕಬೇಕು. ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕುದಿಬೇಕಿದು, ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಬೇಳೆ ಬೆಲ್ಲ ಮತ್ತು ಕಾಯಿನ ತುಂಬ ಚೆನ್ನಾಗಿ ಕುದಿಸ್ಬೇಕು. ಆವಾಗವಾಗ ಸ್ವಲ್ಪ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಆಗಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಒಂದು 10-15 ನಿಮಿಷ ಅಂತೂ ಇರಬೇಕಿದು ಇದೇ ಥರ. ಆವಾಗ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ. ಇದು ಚೆನ್ನಾಗಿ ಆದಮೇಲೆ ಸೈಡ್ಗೆ ಇಟ್ಕೊಂಡು ಬಿಸಿ ತಣ್ಣಗಾದ್ಮೇಲೆ ರುಬ್ಬೋದಕ್ಕೆ ತಗೋಬೇಕು. ಮಿಕ್ಸಿಲಾದರೂ ರುಬ್ಕೋಬೋದು, ಇಲ್ಲ ಗ್ರೈಂಡ್ರು ಇಲ್ಲ ಕಲ್ಲಲ್ಲಾದರೂ ರುಬ್ಬೋದು. ಇವತ್ತು ನಾನು ಕಲ್ಲಲ್ಲಿ ರುಬ್ಬೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಚೆನ್ನಾಗಾಗಿದೆ. ಸೈಡ್ಗೆ ಇಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡೋಣ. ಇದು ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಆಗಿದೆ ಅಂತ. ನೆಕ್ಸ್ಟು ರುಬ್ಬೋಣ. ಕಲ್ಲಲ್ಲೇ ರುಬ್ಬೋಣ ಅಂತ ಡಿಸೈಡ್ ಮಾಡಿಕೊಂಡು ಕಲ್ಲಲ್ಲೇ ರುಬ್ತಾ ಇದ್ದೀನಿ. ಚೆನ್ನಾಗಿ ಆಗಿದೆ, ಚೆನ್ನಾಗಿ ಕೂಡ ಬಂದಿದೆ. ಕಲ್ಲಲ್ಲಿ ರುಬ್ಬಿದ್ರೆ ಅದೇನೋ ಒಂಥರ ಟೇಸ್ಟು. ಮತ್ತು ಇವಾಗ ಮಿಕ್ಸಿ ಗ್ರೈಂಡ್ರೆಲ್ಲ ಬಂದಮೇಲೆ ಕಲ್ಲಲ್ಲಿ ರುಬ್ಬೋದೇ ಮರ್ತೋಗ್ಬಿಟ್ಟಿದ್ದೀವಿ. ಹಂಗಾಗಿ ಇವತ್ತು ನಾನು ಕಲ್ಲಲ್ಲೇ ರುಬ್ತಾ ಇದ್ದೀನಿ, ಒಳಕಲ್ಲಲ್ಲಿ. ಹೂರಣ ರೆಡಿ ಆಯಿತು. ನೆಕ್ಸ್ಟು ಕನಕನ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಮೈದಾ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬರಬೇಕು. ತುಂಬ ತೆಳ್ಳಗಾದ್ರೂ ಬರಲ್ಲ ಮತ್ತು ತುಂಬ ಗಟ್ಟಿಗಾದ್ರೂ ಬರಲ್ಲ, ಒಂದು ಮೀಡಿಯಮ್ ಆಗಿರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ತಾ ಬರ್ತಾಯಿದ್ದೀನಿ. ಒಂದೇ ಸತಿ ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಅದು ಸರಿ ಬರಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸಿದಾಗಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ತಾ ಇದ್ದೀನಿ. ಆಯಿಲ್ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಒಬ್ಬಟ್ಟು ಮಾಡಬೇಕಾದ್ರೆ ಆಯಿಲ್ ಕಡಿಮೆ ಹಾಕ್ಬೋದು, ನಡೆಯುತ್ತೆ. ಈಗ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ.
ಎಣ್ಣೆ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಬ್ಬಟ್ಟು ಮಾಡೋಕ್ಕೆ ಏನು ಬೇಕು ರೆಡಿ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಹೂರಣನ ತಗೊಂಡು ಉಂಡೆ ಮಾಡಿಟ್ಕೋತಾ ಇದ್ದೀನಿ. ಒಂದು ಬಾಳೆ ಎಲೆ ಹಾಕ್ಬಿಟ್ಟು ನೀಟಾಗಿ ಒಂದೇ ಸತಿ ತುಂಬ ಜಾಸ್ತಿ ಉಂಡೆನ ಮಾಡಿಟ್ಕೊಂಡ್ರೆ ಒಬ್ಬಟ್ಟು ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ. ಬೇಗ ಬೇಗ ತಗೊಂಡು ನಾವು ತಟ್ಬಿಟ್ಟು ಹಾಕ್ಬೋದು. ಹಂಗಾಗಿ ಫಸ್ಟು ಹೂರಣನ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಹೂರಣ ಹಿಂಗಿದೆ, ಚೆನ್ನಾಗಿ ಬಂತು ಕೂಡ. ಹೆಂಚಿನ ಕಾಯಕ್ಕೆ ಇಟ್ಬಿಟ್ಟು ಆಯಿಲ್ ತಗೊಂಡು ಕನಕ ತುಂಬ ಚೆನ್ನಾಗಿ ನೆಂದಿತ್ತು ಇಟ್ಕೊಂಡೆ. ತುಂಬ ಚೆನ್ನಾಗೂ ಇತ್ತು, ಹಾಗಾಗಿ ಬೇಗ ಬೇಗ ಮಾಡೋಕ್ಕೆ ಈಸಿ ಆಯಿತು. ಕನಕ ತೊಗೊಂಡು ಫಸ್ಟು ಕೈಯಲ್ಲಿ ತಟ್ಕೊಂಡು ಅದರೊಳಗೆ ಹೂರಣನ ಇಟ್ಬಿಟ್ಟು ಈ ಥರ ಮಾಡಿದ್ರೆ ಒಂದು ಸೈಡಿಗೆ ಕನಕ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಒಬ್ಬಟ್ಟು ತಟ್ಟೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನೀಟಾಗಿ ಉಂಡೆ ಮಾಡಿ ಇದೇ ಥರ ಉಂಡೆಗಳನ್ನ ಮಾಡಿ ಮಾಡ್ಕೋತಾ ಇದ್ದೀನಿ. ಅದು ಸರಿಗೆ ಬರಲ್ಲ, ಆ ಶೇಪ್ ಕೂಡ ಮೇಲೆ. ಹಂಗಾಗಿ ಅದು ನೀಟಾಗಿ ಉಂಡೆ ಮಾಡ್ಕೋಬೇಕು. ಒಬ್ಬಟ್ಟನ್ನ ತಟ್ಬಿಟ್ಟು ಹಾಕ್ಕೊಳ್ಳೋದು. ಹೆಂಚು ಕಾಯ್ತು, ಒಬ್ಬಟ್ಟು ತಟ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿ ವಿಡಿಯೋ ಮಾಡ್ತಾ ಇರೋದು. ಹೇಗಿದೆ ಅಂತ ತಿಳಿಸಿ, ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ತುಂಬ ಖುಷಿ ಕೂಡ ಆಯಿತು ನನಗೆ. ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಬಂತು, ತುಂಬ ಖುಷಿ ಕೂಡ ಆಯಿತು. ಆಮೇಲೆ ಸ್ವೀಟು ಅಷ್ಟೇ, ತುಂಬ ಜಾಸ್ತಿನೂ ಆಗಿರಲಿಲ್ಲ, ತುಂಬ ಕಡಿಮೆನೂ ಆಗಿರಲಿಲ್ಲ, ಮೀಡಿಯಮ್ಮಾಗಿ ಕರೆಕ್ಟಾಗಿತ್ತು. ಮತ್ತು ಒಬ್ಬಟ್ಟು ಅಷ್ಟೇ ತುಂಬ ಸಾಫ್ಟಾಗಿ ಉಬ್ಬಿತ್ತು, ಸಖತ್ತಾಗಿತ್ತು. ಟ್ರೈ ಮಾಡಿ ನೀವು. ಜೊತೆಲಿ ನಮ್ಮಮ್ಮ ಇದ್ದಾರೆ, ಅಮ್ಮ ಹೇಳ್ಕೊಡ್ತಾಯಿದ್ರು ಹಂಗೆ ಮಾಡು ಹಿಂಗೆ ಮಾಡು ಅಂತ. ಫೈನಲಿ ಚೆನ್ನಾಗಿ ಬಂತು, ಅದೇ ಖುಷಿ ನನಗೆ.
ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿದ್ದಾವೆ. ಸಾಫ್ಟ್ ಐತೆ, ತಿನ್ನಕ್ಕೆ ಸಕ್ಕತ್ತಾಗಿತ್ತು. 2 ತಿನ್ನೋರು 3 ತಿನ್ಬೋದು, ಅಷ್ಟು ಸಕ್ಕತ್ತಾಗಿ ಬಂತು. ಥ್ಯಾಂಕ್ ಯು.